ಮದುವೆಗೆ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಪ್ರೇಮಿಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ. ಪವಿತ್ರ 19 ವರ್ಷ ವಯಸ್ಸು, ಕಾರ್ತಿಕ್ ಚೆನ್ನಪ್ಪ ನಾಯಕ್ 21 ವರ್ಷ ವಯಸ್ಸು, ಇಬ್ಬರು ಇನ್ನೂ ಚಿಕ್ಕ ಹುಡುಗರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮದುವೆಗೆ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಬಾಗಲಕೋಟೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿರುವಂತಹ ಘನಘೋರ ಘಟನೆ. ಇತ್ತೀಚೆಗೆ ಈ ರೀತಿಯ ಘಟನೆಗಳು ತುಂಬಾ ತೀವ್ರವಾಗ್ತಾ ಇದೆ. ಹೆತ್ತವರು ಮಕ್ಕಳನ್ನ ಕಳೆದುಕೊಂಡು ಈಗ ಕಣ್ಣೀರಿಡುವಂತಾಗಿದೆ. ಮದುವೆ ಮಾಡಿಕೊಳ್ಳುವ ವಿಚಾರಕ್ಕೆ ಮನೆಯಲ್ಲಿ ವಿರೋಧ ವ್ಯಕ್ತವಾಯಿತಂತೆ. ಮದುವೆ ಬಗ್ಗೆ ಚರ್ಚೆ ಮಾಡುವಾಗ ಪ್ರೇಮಿಗಳ ಮಧ್ಯೆ ಕೂಡ ಗಲಾಟೆ ಆಗಿತ್ತು. ಈ ಕುಟುಂಬ ಕಲಹ ಏನ್ ನಡೀತು, ಇದಕ್ಕೆ ಬೇಸತ್ತು ಪವಿತ್ರ ಹಾಗೂ ರಾಜಶೇಖರ್ ಇಬ್ಬರು ಕೂಡ ನೇಣಿಗೆ ಶರಣಾಗಿದ್ದಾರೆ. ಪ್ರೇಯಸಿ ಸಾವಿನ ಸುದ್ದಿಯನ್ನ ತಿಳಿದುಕೊಂಡು ಪ್ರಿಯಕರ ಕಾರ್ತಿಕ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ರಬಕವಿ ಬನಹಟ್ಟಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಪ್ರೇಮಿಗಳ ಪೋಷಕರ ದೂರಿನ ಮೇರೆಗೆ ನಾವು ತನಿಖೆ ಮಾಡ್ತೀವಿ ಅಂತ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗೆ ಈ ರೀತಿಯ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘಟನೆಗಳು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಏನೇ ಇದ್ರೂ ಕೂಡ ಪೋಷಕರು ಮಕ್ಕಳನ್ನ ಕೂರಿಸ್ಕೊಂಡು ಮಾತನಾಡಬೇಕು. ಏನೇ ಇದ್ರೂ ಕೂಡ ತಿಳಿ ಹೇಳಿ ಈ ವಿಚಾರದ ಬಗ್ಗೆ ಮನೆಯಲ್ಲಿ ಕುಳಿತುಕೊಂಡು ಮಾತನಾಡಿ ಎಲ್ಲವನ್ನ ಬಗೆಹರಿಸಿಕೊಳ್ಬೇಕು. ಆದರೆ ಈ ರೀತಿಯ ಒಂದು ಅಂದರೆ ಕುಟುಂಬಸ್ಥರು ತೆಗೆದುಕೊಳ್ಳುವಂತಹ ಏಕಪಕ್ಷೀಯ ನಿರ್ಧಾರಗಳಿಗೆ ಅಥವಾ ಅವರು ಮಾಡುವಂತಹ ಕೆಲವು ಏನು ಮೂರ್ಖತನದ ಕೆಲಸಗಳಿದ್ದಾವೆ, ಅದಕ್ಕೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಅವರ ಜೀವನ ಬಲಿಯಾಗ್ತಾ ಇದೆ. ಈ ರೀತಿಯ ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಇನ್ನಾದರೂ ಕುಟುಂಬಸ್ಥರು ಎಚ್ಚೆತ್ತುಕೊಳ್ಬೇಕು. ಏನೇ ಇದ್ರೂ ಕೂಡ ಮನೆಯಲ್ಲಿ ಕುಳಿತುಕೊಂಡು ಮಾತನಾಡಿ, ಮಕ್ಕಳ ಜೊತೆಯಲ್ಲಿ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಅದೆಲ್ಲ ಬಿಟ್ಟು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ರೀತಿಯ ಘಟನೆಗಳು ಸಂಭವಿಸ್ತವೆ. ಎದೆ ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಕ್ಕಳನ್ನ ಕಳೆದುಕೊಂಡಿರುವ ಕುಟುಂಬಸ್ಥರ ಆಕ್ರಂದನ ಮುಗಿಮುಟ್ತಾ ಇದೆ. ಸಹಜವಾಗಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಬಗೆಹರಿಸಿದ್ರೆ ಈ ರೀತಿ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ವೇನೋ. ಆದರೆ ಮನೆಯವರು ಮಾಡಿದಂತಹ ಗಲಾಟೆಗೆ ಈಗ ಪೋಷಕರು ತಮ್ಮ ಮಕ್ಕಳನ್ನ ಕಳೆದುಕೊಳ್ಳುವಂತಾಗಿದೆ. ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಕುಟುಂಬಸ್ಥರು ದಾಖಲು ಮಾಡಿರುವ ಪ್ರಕರಣದ ಅನ್ವಯ ತನಿಖೆ ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.